ಒಳಗಡೆ ಎಷ್ಟು ನೋಡ್ರಿ ಸುಮ್ತ ಹೆಂಗೆ ಕಾಣುತ್ತೆ ಫುಲ್ ಎಲ್ಲ ಅರ್ಬಿ ಕಿತ್ತಾಡಿ ಕಚ್ಚಡ ಪಚ್ಚಡ ಹೋಗೋದು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಮತ್ತು ಒಂದು ಜಾಗಕ್ಕೆ ಹೊಂಟಿವಿ, ಹೋದ್ಮೇಲೆ ಗೊತ್ತಾಗತ್ತೆ. ಸೊ ಇವತ್ತು ಒಂದು ಸ್ವಲ್ಪ ರೆಡಿ ಆಗ್ಬೇಕಂತ ಸೀರೆ ಹಾಕೊಂಡು ಕೇಸಿ ರೆಡಿ ಆಗ್ಯಾಳ ಹೋಗಾಕ. ನಾನೇ ಉಡ್ಸಿನಿ ಸೀರೆ ಇವತ್ತು, ಅದು ಹೋಗ್ಬೇಕು ನಿಂದ್ರೆ ಆಗ್ಬಿಟ್ಟಿತ್ತು. ಅದಕ್ಕೆ ಇಸ್ತ್ರಿ ಹೊಡೆದು ಉಡ್ಸಿನಿ. ಸೊ ಆಗೈತದು. ಈಗ ನಾನು ಸೂಟ್ಸ್ ಅದಾವು, ಸೂಟ್ಸ್ ಹಾಕೋಬೇಕು. ಇದ್ರ ಮೇಲೆ ಅಲ್ಲಿ ಹೋಗಿ ನೋಡ್ತೀನಿ ಸಿಚುವೇಶನ್ ಹೆಂಗಿರುತ್ತೆ. ಇದ್ರ ಮೇಲೆ ಸೂಟ್ಸ್ ಹಾಕೊಳ್ಳೋದು ಸಿಚುವೇಶನ್ ಸಿಕ್ತಂದ್ರೆ ಹಾಕೋತೀನಿ, ಇಲ್ಲಾಂದ್ರೆ ಇದ್ರ ಮೇಲೆ ಇರ್ತೀನಿ. ಹೇಗೆ ಭೂಮಿಗ ಬಾರ ಜಲ್ದಿ ಬಾ ಜಲ್ದಿ. ಯಾಕ ನಮ್ಮ ಮುಂದೆ ಹೋಗ್ಕೊಂಡ ಹಿಂಗೆ ಬರ್ತಾವ. ನಾವು ಇವ್ರ ಮನೆಗೆ ಯಾಕೆ ಬಂದ್ವಂದ್ರ ಹೆಲ್ಮೆಟ್ ಇಸ್ಕೊಳಕ್. ಹೆಲ್ಮೆಟ್ ಗೈಸ್ ಸೇಫ್ಟಿ ಇಂಪಾರ್ಟೆಂಟ್, ಅದಕ್ಕೆ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ನಾ ಹಾಕೊಳಲ್ಲ, ಆದ್ರ ನನ್ನ ತಲೆ ಎಲ್ಲ ಸ್ವಲ್ಪ ಹೆಲ್ಮೆಟ್ ಕಂಡೀಷನ್ ಏನಾಗ್ಬಿಟ್ಟಿತ್ತು ಅದು ಹೊಡೆದೈತದ, ಅದಕ್ಕೆ ಇಟ್ಕೊಂಡು ಹೋಗ್ಬೇಕು. ಹೊಸ ತೊಗೋಬೇಕು. ನಾವು ಭಾಳ ಹೊರಗೆ ಅಡ್ಡಾಡಲ್ಲ, ಅದಕ್ಕೆ ತೊಗೊಂಡಿಲ್ಲ. ಹೋಗ್ಬೇಕು ಅಲ್ಲಿ ಫುಲ್ ಟಾಪ್ ಫ್ಲೋರಿಂದ ಇಳಿದು ಬರ್ಬೇಕು. ಅವ್ರು ನಮ್ಗೆ ಹೋಗೋಕ್ಕಾಗಲ್ಲ ಈಗ ಸೀರೆ ಉಟ್ಕೊಂಡು. ಅದಕ್ಕೆ ಹೆಲ್ಮೆಟ್ ತಂದು ಕೊಡತ್ತಾನ, ಪ್ರೇಮು ಇಸ್ಕೊಳಕ್ ಹೊಂಟಾನ. ಇಲ್ಲೇ ಮ್ಯಾಗ ಒಂದು ಕೊಡ್ತಾನ. ಎಲ್ಲಿ ಥ್ಯಾಂಕ್ ಯು ಜರ್ನಿ ಅಂತ ಬಂದಿಂದ ಅಲ್ಲೇ ಹಿಂಗೆ ನನಗೆ ಸೀರೆ ಉಟ್ಕೊಂಡು ಹತ್ತಕ್ಕೆ ನಾವೇ ಆಗಲ್ಲ. ಒಳಗಡೆ ಎಷ್ಟು ನೋಡ್ರಿ ಸುಮ್ತ ಹೆಂಗೆ ಕಾಣುತ್ತೆ ಫುಲ್ ಮಿಂಚಾಗುತ್ತ. ಎಂಟು ಥರದ ಜ್ಯುವೆಲ್ರಿ ಹಾಕ್ಬಿಟ್ಟಾರೆ. ಕಿವೇನು ಆಗ್ಬಿಟ್ಟಾರೆ ಇವನೀಗ. ಬಿಚ್ಚಿಗಿಡೋದು ಬಿಸಿಲೇನು ಬರ್ತೇನೆ, ತೆಗಿ ಬಿಚ್ಕೋ. ಶೂಟ್ ಅಂತೂ ಮುಗೀತಲ್ಲ, ಏನಾಯ್ತು ನರ್ವಸ್ ಆಗ್ಬಿಟ್ಟ. ಅದು ಮುಂದೆ ಸ್ವಲ್ಪ ದೊಡ್ಡ ಗಿಂಬಲ್ ಕ್ಯಾಮ್ರಾ ಹಿಡಿದ್ಬಿಟ್ಟಾರಲ್ಲ, ದೊಡ್ಡ ಕ್ಯಾಮ್ರಾ ಹಿಡಿದ್ಬಿಟ್ಟಾರ. ಅದ್ರಾಗ ಬೇರೆದವರು ಸ್ವಲ್ಪ ನರ್ವಸ್ ಆಗ್ಬಿಟ್ಟಿದ್ರು. ಶೂಟ್ ಮುಗೀತು, ಒಂದು ಸ್ವಲ್ಪ ಒಳಗೆ ಜಾಸ್ತಿ ಶೂಟ್ ಮಾಡೋದ್ಕಂದ್ರೆ ಜಸ್ಟ್ ಅವರು ಮತ್ತೆ ಕ್ಯಾಮ್ರಾದಾಗ ಭಾಳ ಓಡಾಡಕ್ತಿರಲಿಲ್ಲ. ಬ್ಯಾಗ್ ಬಿಟ್ಬಿಟ್ಟ, ಇಲ್ಲೇ ಬ್ಯಾಗ್ ತೊಗೊಂಡು ಬರ್ಬೇಕು. ಬ್ಯಾಗ್ ಬಿಟ್ಬಿಟ್ಟು ಬ್ಯಾಗಿನ ಬಗ್ಗೆ ಕಬರ್ ಅಂದ್ರೆ ಏನು ಬ್ಯಾಗ್ ಮೇಲೆ ಒಂದು ಸ್ವಲ್ಪ ಕಬರ್ ಇರ್ಬೇಕು. ಅವ್ರ ಕೊಡಕ್ಕಲ್ಲ, ಇಲ್ಲಿದ ನೋಡ್ರಿ ಹಿಂಗೆ ಬಿಟ್ಟು ಹೋಗಿರಂತ ಅವ್ರಂತ. ಮಧ್ಯಾಹ್ನ ಊಟ ಟೈಮ್ ಯಾಡ್ ಆಗ್ಬಿಟ್ಟೈತಿ, ಅದಕ್ಕೆ ಹೊಟ್ಟಸ್ತಿತ್ತು. ಹೋಗಿ ಅಡಿಗೆ ಮಾಡ್ಕೊಂಡು ತಿನ್ನೋದಾಗಲ್ಲ, ಅದಕ್ಕೆ ಇಲ್ಲೇ ಇಡ್ಲಿ ತಗೊಂಬ ಅಂತಂದಿದ್ದು. ಮನೆಗಂತರೂ ಬಂದ್ವೀಗ. ಅದು ಒಂದು ಏನಂದ್ರೆ ಜಸ್ಟ್ ಒಂದು ಜ್ಯುವೆಲರಿ ಪ್ರಮೋಷನ್ ವಿಡಿಯೋ ಇರ್ತದೆ, ಅದಕ್ಕೆ ಹೋಗಿದ್ವಿ. ಜ್ಯುವೆಲರಿ ಮೈ ತುಂಬ ಹಾಕೊಂಡು ಹೆಂಗೆ ಕಾಣ್ತಾ ಅನ್ಸುತ್ತೆ, ಅದೊಂದು ನೋಡ್ಬೇಕಂತ ಅದೊಂದು ಅನ್ಸಿತ್ತು. ಅದಕ್ಕೆ ಒಪ್ಕೊಂಡಿದ್ದದನ್ನ ಚಂದ ಕಾಣಾಗುತ್ತಿದ್ಲು. ಅದು ನಾ ಏನು ಬಂಗಾರ ಹಿಂಗಾರು ಕೊಡ್ಸಕ್ಕೆ ಹೋಗಿದ್ದಿಲ್ಲ, ಜ್ಯುವೆಲರಿ ಪ್ರಮೋಷನ್ ವಿಡಿಯೋ ಅದು. ಚಾವಿ ತೆಗಿಯಮ್ಮ ಶೇಷಮ್ಮ. ಚಾವಿ ಇದ್ರಾಗ ಇಟ್ಕೊಂಡ್ ಬಂದಿ ನೀ. ವೆಲ್ಕಮ್ ನಮ್ಮ ಸೂರು. ಚಂದಾಗ ರೆಡಿಯಾಗಿ ಹೋಗಿವಿ, ಆದ್ರೆ ಮನಿ ಹೆಂಗಾಗೈತೆ ಅಂತ ತೋರಿಸ್ತೀನಿ ನಾನು. ನೋಡ್ರಿ ಎಲ್ಲ ಅರ್ಬಿ ಕಿತ್ತಾಡಿ ಕಚ್ಚಡ ಪಚ್ಚಡ ಹೋಗೋದು. ಹೋಗ್ಬಿಟ್ಟೆ ಈ ಥರ ಮನಿ ಮಾಡಿ ರೆಡಿಯಾಗಿ ಹೋಗಿವಿ. ಬಂದು ಇದನ್ನ ಕ್ಲೀನ್ ಮಾಡೋದ ದೊಡ್ಡ ಕೆಲಸ ಇಸಾತ. ಏನಿದು ಸ್ಪೆಷಲ್? ಇದು ವಡೆ, ಸಾಂಬಾರು, ಇಡ್ಲಿ ವಡೆ ಸಾಂಬಾರು.
ಇದು ಕೇಸರಿ ಬಾತ್. ಕಲರ್ಫುಲ್ ಇರ್ತಂದ್ರೆ ಇದೇನೆ, ಕಲರ್ ಡೌನ್ ಆಗೈತಲ್ಲ ಇದನ್ನು. ಟೇಸ್ಟ್ ನೋಡು ಹೆಂಗಾಗೈತಂತ. ತಮ್ಮ ಸ್ಪೂನ್ ತಮ್ಮ. ತಗದು ಸೈರನ್ನು ಕೂಗಿದೆ. ಫಸ್ಟಿಗೆ ನೋಡಕ್ಕೆ ಹಿಂಗೆ ಕಲರ್, ಆಮೇಲೆ ಒಳಗೆ ಹಿಂಗೈತೆ ಕಲರ್. ಇದ್ರೊಳಗಿನ ಗೋಡಂಬಿ ದ್ರಾಕ್ಷಿ ಎಲ್ಲ ತೊಗೊಂಡ್ಬಿಡ್ತೀನಿ, ಆಮೇಲೆ ತಿನ್ನಾಗುತ್ತೆ. ಬೈಟ್ ವಿತ್ ಗೋಡಂಬಿ. ನೋಡಿ ಹಿಂಗೂ ಇರ್ತಂತ ಅನ್ಕೊಂಡಿದ್ದೆ, ನಾಟ್ ಬ್ಯಾಡ್. ಆದ್ರೆ ನಾನು ಅನ್ಕೊಂಡಂಗಿಲ್ಲ, ಫುಲ್ ತುಪ್ಪದಾಗಿರ್ಬೇಕಾಯ್ತು. ನೋಡಿ ವಜ್ಜ ನಡೆದೈತಿ ತಯಾರಿ ಮೇಡಮ್. ಈಗ ಎಲ್ಲ ಬಂದು ಅವೆಲ್ಲ ಏನೇನು ಬಿದ್ದಿದ್ದು ಹೊರದೆಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡಿ ನೀಟಾಗಿಟ್ಟು ಸ್ವಲ್ಪ ನೀತಿ ಬಂದಾಗ ಆಗ್ಬಿಟ್ಟಿತ್ತು. ಅದಕ್ಕೆ ಮಾರಿ ತಕೊಂಡು ಕೇಸಿ ಹೆಚ್ಚಾಗಿದೆ. ಯಾಕಂದ್ರೆ ಅಲ್ಲಿ ಜ್ಯುವೆಲ್ಲರಿ ಶಾಪ್ ಒಳಗಿದ್ದಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಮನೆಗೆ ಬರ್ತೀನಿ ಏನಾಗ್ಬಿಟ್ಟಿದೆ ಅಂತ ಒಬ್ರು ನಮ್ಮ ಫ್ರೆಂಡ್ ಅವ್ರ ಪರಿಚಯ, ಅವ್ರ ಥ್ರೂ ಅವರು ಈಗ ಕರ್ಕೊಂಡು ಹೋಗಿ ಅಂದ್ರೆ ಸೊ ಅದಕ್ಕೆ ಬರಾಗ್ತಾರಂತ. ಇಲ್ಲ ಅನ್ನಕ್ಕಾಗಲ್ಲ, ನಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರ ಅಂತೇಳಿ ಹಾರ್ಟ್ಲಿ ವೆಲ್ಕಮ್. ಸೊ ಅದಕ್ಕೆ ಇವತ್ತು ಬರಾಗ್ತಾರ ಅವರು. ಅವ್ರ ಸಂಬಂಧ ಚಾಗಿ ಕುಡಿಸಿ ಕಸು ನಮ್ಮ ಮನೆಗೆ ಬರ್ತಾರ, ನಮ್ಮ ನೋಡಿ ಹೋಗ್ತಾರ. ಅಂದ್ರೆ ಬರ್ರಿ ಅವ್ರು ಬಂದು ಹೆಂಗಿದೆ ಮೂಮೆಂಟ್. ನಮ್ಮ ಮನೆಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಹೌದ್ರಿ. ಥ್ಯಾಂಕ್ ಯು ಏನು ತಂದಾರಪ್ಪ. ನಾವು ಎಲ್ಲಿ ವಜ್ಜ ಮಾಡ್ತಾರೆ ಅನ್ಸ್ಬಿಟ್ಟಿದ್ದು, ಅಂಜಿ ಬರ ಆಗ್ಬಿಟ್ಟೈತೆ ನಮಗೆ. ಚಾ ಕೊಡ್ರಿ, ಚಾ ಕುಡ್ದು ಚಾ ನಿಮ್ ಸಲ ಮಾಡಿಸಿದ್ರಿ. ಚಾ ಕುಡ್ದು ನಮ್ಗೆ ಬಂದಿದ್ದು ಹಾಡಿದ್ರಿ. ಏನಾಯ್ತಪ್ಪ? ಅಲ್ಲಿ ಲೈಟ್ ಹಾಫ್ ಮಾಡಿದ್ರೆ ಅದು ಲೈಟ್ ಬರುತ್ತೆ. ಅದು ನಿಮ್ಗೆ ಬೆಳೀತಾ ಇರಲಿಲ್ಲ. ಲೈಟ್ ಲೈಟ್ ಬರ್ತದೆ. ರೇಡಿಯಂ ಇರ್ಬೇಕ್ರಿ ಮನ್ಯಾಗ. ನಮ್ಗೆ ಏನ್ ಗಿಫ್ಟ್ ತರ್ಬೇಕಂತ ಗೊತ್ತಾಗಿಲ್ಲ. ಅದಕ್ಕೆ ನಾವು ಹೀಗೆ ಬೆಳಿಲ್ಲ. ಆಕ್ಚುಲಿ ಅಲ್ರಿ ಫಸ್ಟ್ ಗಿಫ್ಟ್ ಕೊಡಂಗಿದ್ರೆ ಇದು ಇಂಥ ಕೊಡ್ಬೇಕಂತೀರಿ. ಅಂದ್ರೆ ಅದರಿಂದ ಏನು ಅದು ಬೇರೆ ಕೊಡ್ಬೇಕಂತ ಅದು ಗಿಫ್ಟ್. ಅದು ನಾವು ಕೊಡ್ಕೊಂಗಿಲ್ಲ, ಬೇರೆ ಕೊಟ್ರೆ ಒಳ್ಳೇದು. ತಗೋಬೇಕು, ಹಂಗಾಗಿ ಗಿಫ್ಟ್ ಒಳ್ಳೇದು. ನಮ್ಮ ಅಕ್ಕಗಳು ಎಲ್ಲರೂ ಬಂದಾರ. ಥ್ಯಾಂಕ್ ಯು. ಭಾಳ ಖುಷಿ ಆಯ್ತು ನಮ್ಗೆ. ಗಿಫ್ಟ್ ಎಸ್ಪೆಷಲಿ ಗಿಫ್ಟ್ ಭಾಳ ಇಷ್ಟ ಆಯ್ತು. ಅವರು ಚೂಸ್ ಮಾಡಿದ್ದ ಭಾರಿ ಚೂಸ್ ಮಾಡಿರಿ. ನಾವು ಏನೋ ಅನ್ಕೊಂಡೆ ಅದನ್ನ ಅವರೇ ತಂದಾರ ಹಾಕಿ. ನಾವು ಈ ಸಿಸ್ಟರ್ ಏನ್ ಇಷ್ಟ ಅಂತಂದ್ರೆ ಇದೇ ಇಷ್ಟ ತಂದ್ವಿ. ಅವ್ರಿಗೆ ಗೊತ್ತು. ಥ್ಯಾಂಕ್ ಯು ಸರ್. ಸರಿ ಬಾಯ್. ವೆರಿ ಸ್ವೀಟ್ ಮೂಮೆಂಟ್ ಹೇಳ್ಬೇಕಂದ್ರೆ ನಮ್ಮ ಸಮ ಒಳ್ಳೇದಾಗ್ಲಿ ಅಂತೇಳಿ ನಮಗೆ ಕುಬೇರ್ ದೇವ್ರದ್ದು. ಸೊ ಇದು ಇರಬೇಕು ಮನ್ಯಾಗ. ಅವ್ರು ಹೇಳಿದ್ರು ಅವ್ರು ಗಿಫ್ಟ್ ಕೊಡ್ಬೇಕಂತ. ಸೊ ಕೊಟ್ಟಾಗ ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಟೈಮ್ ಇಲ್ಲಿಗ ಮುಂದೆ ಹೋಗ್ಬೇಕಂತೇಳಿ ಮಾಡಿದ್ದೆ. ಟೈಮ್ ಇಲ್ಲ. ಅಲ್ಲಿ ಹೋಗಿದ್ವು ಅಂದ್ರೆ ಮುಂದೆ ಒಂದು ಸ್ವಲ್ಪ ಏನೋ ಕೆಲಸ ಇತ್ತಂತ ಅದು ಆಗಲಿಲ್ಲ. ನಾವು ಅಲ್ಲಿಂದ ಬರೋದು ಲೇಟ್ ಆಗ್ತಿಲ್ಲ. ಜಲ್ದಿ ಬಂದಿದ್ವಿ ಅಂದ್ರೆ ಎಲ್ಲ ಕೆಲಸ ಆಗ್ತಿತ್ತು. ಪಾಪ ಅವರು ಮಧ್ಯಾಹ್ನ 1 ಗಂಟೆಯಿಂದ ವೇಟ್ ಮಾಡಾಕತ್ತಿದ್ರು. ಸಂಜೆ 6ಕ್ಕೆ ಬಂದಾರ. ಪಾಪ ನಾವು ಸಂಜೆ 6ಕ್ಕೆ ಬಂದ್ವಲ್ಲ, ನಾವು ಬರೋ ತನಕ ಕಾಯ್ತಿದ್ರು. ಹಾಂ, ಈ ವಿಗ್ರಹ ಕುಬೇರ್ ಮೂಲೆಯಲ್ಲೇ ಇರಬೇಕು. ಸೊ ಇದು ನಮ್ಮ ಮನೆ ಕುಬೇರ್ ಮೂಲೆ.
ಕುಬೇರ ಮೂಲೆ ಒಳಗೆ ಮೇಲೆ ಇಲ್ಲೇ ಇರ್ತೈತಿ ಇದು. ಇದ್ರ ಜೊತೆಗೆ ಇಲ್ಲೇನು ವೇಸ್ಟೇಜ್ ಏನು ಬೇರೆ ಏನು ಇಡಕ್ಕೆ ಹೋಗಲ್ಲ. ಇಟ್ಟರು ಸ್ವಂತ ಅಡುಗೆ ಮಾಡೋ ಸ್ಟೈಲ್ ತೋರಿಸ್ತೀವಿ ನೋಡ್ರಿ ನಮ್ಗೆ ಹೆಂಗೆ ಮಾಡ್ತಾರೆ. ಒಂದು ಮೊಬೈಲ್ ಇಟ್ಕೊತಾನೆ ಅಲ್ಲಿ ಮೊಬೈಲ್ ಫೋನು ನೋಡೋದು, ಯಾವ್ದಾರ ಶಾರ್ಟ್ ಫಿಲ್ಮ್ ಏನಾರ ಹಚ್ಕೊಂಡು ನೋಡೋದು. ಇಲ್ಲಿ ನೀ ಅಡುಗೆ ಮಾಡೋ ಸ್ಟೈಲ್, ಅಡುಗೆ ಮಾಡೋ ಏನೇನು ಸೆಟಪ್ ಬೇಕಲ್ಲ ನಿನಗೆ, ಏನೇನು ಬೇಕಂತೇಳಿ. ಈಗ ಕರೆಕ್ಟ್ ಜೀರಿಗೆ ಸಾಸಿವೆ ಮೇಲೆ ಒಂದು ಫೋನ್, ಇದಕ್ಕೆಲ್ಲ ಹಿಟ್ಟು ಹಚ್ಚಿಬಿಟ್ಟಾಳ ಎಲ್ಲಿ ಬೇಕಾದಲ್ಲಿ. ಈಗ ಒರೆಸ್ಬೇಕು ಇದನ್ನ. ರೊಟ್ಟಿ ಮಾಡಿ ಫುಲ್ ಮೈ ತುಂಬ ಮಾಡ್ಕೊಂಡಾಳ. ಇಲ್ಲಿ ರೊಟ್ಟಿ ಬಡ್ದಾಳ, ನನ್ನ ಮ್ಯಾಲೆ ಉಳ್ಳಾಡ್ಯಾಳ, ಒಂದು ಗೊತ್ತಿಲ್ಲ ಅವ್ರಿಗೆ. ಇಲ್ಲೀಗ ಮೂಲಂಗಿ ಹೊಡ್ಯಾಕ. ಮೂಲಂಗಿ ಇದೇನು ಮಾಡಿ ಸಾರು? ಹೀರಿಕಾಯಿ ಪಲ್ಯನ. ಹಾಂ, ಇಷ್ಟು ಮಾಡ್ದ ಒಂದು ಅಡಿಗೆ ಮಾಡ್ಬೇಕು. ನಮ್ಮವ್ವ ಇನ್ನ ಹಿಂಗೆ ನೀಟೇ ಇರ್ತಾಳ ಆರಾಮ್. ದೊಡ್ಡ ನಮ್ಮವ್ವ ಅಡಿಗೆ ಮಾಡ್ಬೇಕಂದ್ರೆ ಇನ್ನ ಹಿಂಗೆ ನೀಟೇ ಇರ್ತಾಳ. ನೀನು ಫುಲ್ ಯಾಕೆ ಪೂರ ಮೈ ತುಂಬ ಯಾಕೆ ಮಾಡ್ಕೋತಿ? ಸಿಡ್ದಿದ್ದೇನ? ಹಾಂ ಸಾಕ್ಬಿಡು, ಭಾಳ ಉರಿಬೇಡ. ಜ್ಯೂಸಿ ಇರ್ಬೇಕು ಅದು. ನೀವು ಫುಲ್ ಡ್ರೈ ಮಾಡ್ಬಿಡ್ತೀವಿ ನಾನು. ಟೇಸ್ಟ್ ಮರ್ಯಾಕೆ ಅದು ಹಿಂಗ ಕಡದ ಮೇಲೆ ಇಚ್ಚಿದ್ರೆ ಮೇಲೆ ಕ್ರಂಚಿ ಇರ್ಬೇಕು, ಒಳಗೆ ಜ್ಯೂಸಿ ಇರ್ಬೇಕು. ತಿನ್ನೋದ್ರ ಒಂದು ಸ್ವಲ್ಪ ಗೊತ್ತೈತೆ ನಿನಗೆ. ಸಾಕ್ಬಿಡು, ಬಂದ್ ಮಾಡು. ಉಪ್ಪು ಹಾಕಿ ಇಲ್ಲಿಗೆ ಬಂದ್ ಮಾಡಿ ಸಾಕು. ಉಪ್ಪು ಸುಂತ ಎಂತ ಚಲೋ ದಸ್ತಿ ಅಯ್ಯವ್ವ. ರೊಟ್ಟಿ ಪುಟ್ಟಿ ಮಾಡಿ ಇಲ್ಲಿ ಇದನ್ನ. ಹಾ, ಇದು ಯಾರಿಗಿದು ಸಣ್ಣ ರೊಟ್ಟಿ? ಹಾ, ಯಾರು ನಮ್ಮ ಮನ್ಯಾಗ ಯಾರ ಸಣ್ಣ ಕೂಸು? ಪ್ರತಿ ಸಲ ರೊಟ್ಟಿ ಮಾಡಿದ್ನಂದ್ರೆ ಸ್ವಂತ ನನ್ನ ಸಲಾಗ ಸಣ್ಣ ರೊಟ್ಟಿ ಮಾಡ್ತಾಳ ಅಷ್ಟಿಗೆ. ನಾನು ಅದ್ರಾಗ ಅಕ್ಕಿಗೆ ಅರ್ಧ ಕೊಡ್ತೀನಿ. ಅದೊಂಥರ ಫೀಲ್ ಬೇರೆ ಇರ್ತೈತಿ. ಒಂದ್ಸಲ ಕೇಳ್ತೀನಿ, ಮಾಡ್ಲಾರ್ದಮ್ಮ ಮಾಡಿರ್ತಾಳ, ಅಕಸ್ಮಾತ್ ಮಾಡಿರ್ಲಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ ಅಂತ ಕೇಳ್ತೀನಿ. ಅದು ರೂಢಿ ಆಗ್ಬಿಟ್ಟಿತ್ತು ಒಂಥರ. ಹೀರಿಕಾಯಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಮೂಲಂಗಿ ಫಿಂಗರ್ ಚಿಪ್ಸ್. ಅನ್ನ ಇಷ್ಟ ಏನು? ಎಲ್ಲಿ ಬಿಡು, ರೊಟ್ಟಿ ಇತ್ತು ನಮ್ಗೆ ಜಾಸ್ತಿ. ನಾವು ಉಣ್ತೀನಲ್ಲ ಅನ್ನ. ತಗೋ, ನೀನು ಅರ್ಧ ತಗೋದ್ರ ಸಣ್ಣ ರೊಟ್ಟೆ. ಗ್ಯಾಸ್ ಬರ್ರಿ, ಎಲ್ಲ ಊಟ ಮಾಡ್ಬೋದು.